ಪಾರ್ಟಿ ಅಧ್ಯಕ್ಷ, ಆಲ್ ಇಂಡಿಯಾ ಪಾರ್ಟಿ ಕಾಂಗ್ರೆಸ್ ಅಧ್ಯಕ್ಷ ಕಿಟಕಿನಲ್ಲಿ ನೋಡ್ತಾನ, ಕಿಟಕಿನಲ್ಲಿ ಹಣಿಕೆ ಹಾಕಿ ಏನು ಮಾಡ್ಲಕತ್ತಾರ ಅಂತ ಹೇಳ್ತಾನ. ಇದು ನಾಚಿಕೆಗೇಡಿ ಅಲ್ಲ ಕಾಂಗ್ರೆಸ್ದು. ಇದು ಬರೀ ಒಂದು ನಿಮಗೆ ಇದು ಹೇಳ್ತೀನಿ, ಏನೋ ಇನ್ಸಿಡೆಂಟು. ಹಿಂದೆ ಸಾಕಷ್ಟು ಇಂಥ ದಲಿತರಿಗೆ ಅವಮಾನ ಮಾಡಿರ್ತಕ್ಕಂಥ ಇನ್ಸಿಡೆಂಟ್ಗಳು ಸಾಕಷ್ಟು ಅದಾವ. ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಮಾಡ್ಯಾರ ಅವರು. ಈ ಖರ್ಗೆರ್ ಅಂತವ್ರಿಗೆ ಮಾಡೋದು ಪಕ್ಷದ ಅಧ್ಯಕ್ಷರಿಗೆ ಇದೇನು ಸಣ್ಣದೇನಲ್ಲ. ನಿಜವಾಗಿ ನನಗಂತೂ ಭಾಳ ನೋವಾಗಿದೆ ಈ ವಿಷಯದಲ್ಲಿ. ಕಾಂಗ್ರೆಸ್ ದಲಿತರಿಗೆ ಏನು ನೋವು ಆಗ್ಯದೋ ಬಿಟ್ಟದೋ ನನಗೆ ಗೊತ್ತಿಲ್ಲ. ನನಗಂತೂ ಭಾಳ ನೋವಾಗ್ಯದ. ಖರ್ಗೆಯವ್ರ ಬಗ್ಗೆ ನನಗೆ ಭಯಂಕರ ಗೌರವ ಅದ. ನಮ್ಮ ಸಮಾಜದ ಅತ್ಯಂತ ಹಿರಿಯ ಒಬ್ಬ ರಾಜಕಾರಣಿ ಅನ್ನೋದು ನನಗೆ ಕೂಡ ಗೌರವ ಅದ. ಆದರೆ ನಾನು ಖರ್ಗೆ ಸಾಹೇಬ್ರಿಗೆ ವಿನಂತಿ ಮಾಡ್ಕೋತೀನಿ, ಸಾಕಿನ್ನ ಇಷ್ಟು ಅವಮಾನ ಇಂಥವ್ರೆಲ್ಲ ನಿಮ್ಮ ಪಕ್ಷದಲ್ಲಿ ಮಾಡ್ಯಾರಲ್ಲ, ನಿನಗೆ ಇನ್ನೇನು ರಾಜಕಾರಣ ಸಾಕು, ವಯಸ್ಸಾಗ್ಯದ ಮಾರ್ಯ, ನಿನ್ನ ಕೈ ಮುಗಿತೀನಿ, ಮನೆಯಾಗಿರ್ರಿ ಅಂಥೇಳಿ ನಾನು ಖರ್ಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ಕಾಂಗ್ರೆಸ್ನಲ್ಲಿ ಸರಿ ಇಲ್ಲ ಅನ್ನೋದು ಹೇಳಲಿಲ್ಲ ನೀನು ಟಿ ವಿನಲ್ಲಿ, ಇವ್ರು ಮಾಡಿದ ಕೃತಿಗಳನ್ನು ಹೇಳಲಿಲ್ಲ, ಮತ್ತು ನನ್ನ ಬಾಯಲ್ಲಿ ಹೇಳಬೇಕಾ ಸರ್? ಒಂದು ಕಡೆ ಬಿಜೆಪಿಯಲ್ಲಿ ವಿಜೇಂದ್ರ ಮತ್ತು ಯತ್ನಾಳ್ ಅವರು ರಾಜ್ಯಾಧ್ಯಕ್ಷರ ಹುದ್ದೆಗಾಗಿ ಸರಿಯಾಗಿ ನಡೆದಿಲ್ಲ ಅಂತ ಜನ ಹೇಳ್ತಾರೆ. ಕಾಂಗ್ರೆಸ್ನಲ್ಲಿ ಸರಿಯಾಗಿ ನಡೆದಿಲ್ಲ ಅಂತ ನಾ ಹೇಳ್ತೀನಿ. ಯಾವುದೂ ಸರಿ ಇಲ್ಲ ನೋಡ್ರಿ. ಒಂದೇ ಮಾತು ಹೇಳ್ತೀನಿ ನಾನು, ನಾಚಿಕೆಗೇಡಿಗಳು. ದೇಶ ತುಂಬ ದಲಿತರು ಮೆರವಣಿಗೆ ಮಾಡಿದ್ರು, BJP ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರು. ಆದರೆ ನಾ ಕೇಳ್ತೀನಿ ಒಂದು ಪ್ರಶ್ನೆ. ಮೊನ್ನೆ ಕೇರಳದಲ್ಲಿ ಯಾರವರು ನಾಮಿನೇಷನ್ ಕೊಡ್ಲಿಕ್ಕೆ ಹೋಗಿದ್ರು? ಯಾರು ಹೋಗಿದ್ದಾರೆ ಕೇರಳದಲ್ಲಿ? ಯಾರು ಹೋಗಿದ್ರು? ಗಾಂಧಿ ಮನೆತನದವರು ಕೇರಳದಲ್ಲಿ ನಾಮಿನೇಷನ್ ಕೊಡ್ಲಿಕ್ಕೆ ಹೋದರು. ಎಷ್ಟು ಮಂದಿ ಹೋಗ್ಬೇಕು ನಾಮಿನೇಷನ್ ಕೊಡ್ಲಿಕ್ಕೆ? 5 ಮಂದಿಗೆ ಪರ್ಮಿಷನ್ ಅದಪ್ಪ. 2 ಮಕ್ಕಳು, ತಾನು, ಅವ್ರ ತಾಯಿ ಮತ್ತು ಅಣ್ಣ, 5 ಮಂದಿ ಒಳಗೆ ಹೋದರು. ಯಾವುದೇ ಪಕ್ಷದವರು ಒಬ್ಬ ಅಧ್ಯಕ್ಷನ ಹೊರಗಿಟ್ಟು ಪಾರ್ಲಿಮೆಂಟ್ ನಾಮಿನೇಷನ್ ಕೊಡ್ಲಿಕ್ಕೆ ಹೋಗ್ತಾರೆ ಅಂದರೆ ಇವ್ರ ಈ ಮಾತು ಹೇಳ್ತಾರೆ, ನಮಗೆ ಅನ್ಯಾಯ ಆಗ್ಯದ, ಅದು ಆಗ್ಯದ ನಮ್ಮ ದಲಿತ ಹೇಳ್ತಾರೆ. ಒಬ್ಬ ಪಾರ್ಟಿ ಅಧ್ಯಕ್ಷ, ಆಲ್ ಇಂಡಿಯಾ ಪಾರ್ಟಿ ಕಾಂಗ್ರೆಸ್ ಅಧ್ಯಕ್ಷ ಕಿಟಕಿನಲ್ಲಿ ನೋಡ್ತಾನ, ಕಿಟಕಿನಲ್ಲಿ ಹಣಿಕೆ ಹಾಕಿ ಏನು ಮಾಡ್ಲಕತ್ತಾರ ಅಂತ ಹೇಳ್ತಾನ. ಇದು ನಾಚಿಕೆಗೇಡಿ ಅಲ್ಲ ಕಾಂಗ್ರೆಸ್ದು. ಇದು ಬರೀ ಒಂದು ನಿಮಗೆ ಇದು ಹೇಳ್ತೀನಿ, ಏನೋ ಇನ್ಸಿಡೆಂಟು. ಹಿಂದೆ ಸಾಕಷ್ಟು ಇಂಥ ದಲಿತರಿಗೆ ಅವಮಾನ ಮಾಡಿರ್ತಕ್ಕಂಥ ಇನ್ಸಿಡೆಂಟ್ಗಳು ಸಾಕಷ್ಟು ಅದಾವ. ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಮಾಡ್ಯಾರ ಅವರು. ಈ ಖರ್ಗೆರ್ ಅಂತವ್ರಿಗೆ ಮಾಡೋದು ಪಕ್ಷದ ಅಧ್ಯಕ್ಷರಿಗೆ ಇದೇನು ಸಣ್ಣದೇನಲ್ಲ. ನಿಜವಾಗಿ ನನಗಂತೂ ಭಾಳ ನೋವಾಗಿದೆ ಈ ವಿಷಯದಲ್ಲಿ. ಕಾಂಗ್ರೆಸ್ ದಲಿತರಿಗೆ ಏನು ನೋವು ಆಗ್ಯದೋ ಬಿಟ್ಟದೋ ನನಗೆ ಗೊತ್ತಿಲ್ಲ. ನನಗಂತೂ ಭಾಳ ನೋವಾಗ್ಯದ. ಖರ್ಗೆಯವ್ರ ಬಗ್ಗೆ ನನಗೆ ಭಯಂಕರ ಗೌರವ ಅದ. ನಮ್ಮ ಸಮಾಜದ ಅತ್ಯಂತ ಹಿರಿಯ ಒಬ್ಬ ರಾಜಕಾರಣಿ ಅನ್ನೋದು ನನಗೆ ಕೂಡ ಗೌರವ ಅದ. ಆದರೆ ನಾನು ಖರ್ಗೆ ಸಾಹೇಬ್ರಿಗೆ ವಿನಂತಿ ಮಾಡ್ಕೋತೀನಿ, ಸಾಕಿನ್ನ ಇಷ್ಟು ಅವಮಾನ ಇಂಥವ್ರೆಲ್ಲ ನಿಮ್ಮ ಪಕ್ಷದಲ್ಲಿ ಮಾಡ್ಯಾರಲ್ಲ, ನಿನಗೆ ಇನ್ನೇನು ರಾಜಕಾರಣ ಸಾಕು, ವಯಸ್ಸಾಗ್ಯದ ಮಾರ್ಯ, ನಿನ್ನ ಕೈ ಮುಗಿತೀನಿ, ಮನೆಯಾಗಿರ್ರಿ ಅಂಥೇಳಿ ನಾನು ಖರ್ಗೆ ಅವರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ನೋಡ್ರಿ, ಅದಕ್ಕೆ ನಾನು ಒಬ್ಬ ಕಾರ್ಯಕರ್ತ, ನನ್ನ ಕೆಲಸ ನಾ ಮಾಡ್ತೀನಿ ಅಷ್ಟೇ. ನಮ್ಮ ಪಕ್ಷದವ್ರು ಅದನ್ನ ನೋಡಬೇಕು. ನಮ್ಮ ಪಕ್ಷದ ಹಿರಿಯರ ಕೆಲಸ ಅದು. ನಾ ಏನು ನೋಡ್ರಿ, ನಾನು ಅದ್ರ ಬಗ್ಗೆ ಏನೂ ಹೇಳೋದಿಲ್ಲ. ತೆಗೆದೇ ಆದ್ರೆ ಅದಕ್ಕೆ ಭಾಳ ಗುಂಬದ, ಅದನ್ನು ಹೇಳಬೇಕಾಗ್ತದೆ. ಈಗ ನಾನು ಹೇಳೋದಿಲ್ಲ. ನಮ್ಮ ಪಕ್ಷದವ್ರು ಅದನ್ನೇನು ಮಾಡ್ತಾರೆ. ಸರ್, ಆಮೇಲೆ ಇಟ್ಟಂಗಿ ಬಿಟ್ಟು ಕೇಸ್ ಸಂಬಂಧಪಟ್ಟಂತೆ ಒಬ್ಬ ಕಾಂಗ್ರೆಸ್ ರಾಜಕಾರಣಿ ಒಬ್ರು ಕೇಸ್ ತಗೋಬಾರ್ದು ಅಂತ ಒತ್ತಡ ಹೇರಿದ್ರು ಅಂತ ಒಂದು ಮಾಹಿತಿ ಇದೆ. ಅದು ನನಗೇನು ಗೊತ್ತಿಲ್ಲ. ಯಾರು ಹೇಳ್ಯಾರೋ, ನಿಮಗೆ ಯಾರು ಕೇಳಿಲ್ಲ, ಅವ್ರ ಹತ್ರ ಕೇಳ್ರಿ. ಅವ ಒಂದೇಳೆ ಹೇಳದೇ ಆಗಿದ್ರೆ ಮಹಾ ತಪ್ಪ. ಕಾಂಗ್ರೆಸ್ನವನೇ ಆಗಲಿ, BJPಯವನಾಗಲಿ, ಯಾವ ಪಕ್ಷದವನಾಗಲಿ ಇಂಥ ಘಟನೆಗಳಲ್ಲಿ ಕೇಸ್ ತಗೋಬೇಡ ಅಂತ ಯಾವ್ಯಾರು ಹೇಳ್ತಿದ್ರ ಅದು ಮಹಾ ತಪ್ಪ ಅಂತ ಹೇಳಿ ನಾನು ಹೇಳ್ತೀನಿ. ತಾವು ಗೃಹ ಸಚಿವರಾಗಿ ಕೆಲಸ ಮಾಡಿದ್ರಿ, ಇಡೀ ರಾಜ್ಯದ ಗೃಹ ಇಲಾಖೆನೇ ಹೋಗೈತಿ, ಎಲ್ಲ ಕಡೆ ದರೋಡೆ ಆಗ್ತಾ ಇದೆ. ಈ ತರ ಅಮಾನುಷ್ಯ ನಿಮ್ಗೆ ಸರ್ಕಾರ ಅದಾನ ಇದು? ಸುಮ್ಮನೆ ಒಬ್ಬ ದಲಿತ ಮಂತ್ರಿಗೆ ಅಲ್ಲಿ ನಿನಗ ನಾವು ಏನೋ ಹೋಮ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೇವೆ ಅಂತ ಹೇಳಿ ಕುಂದರ್ಸ್ಯಾರ ಅಷ್ಟೇ. ಯಾವುದೂ ಸರಿ ಇಲ್ಲ ಕಾಂಗ್ರೆಸ್ನಲ್ಲಿ. ನೋಡ್ರಿ, ಅಧಿಕಾರ ಏನಿರಲಿ, ಸುಡುಗಾಡ ಜನರ ರಕ್ಷಣೆ ಮಾಡ್ಬೇಕಲ್ಲ. ಬ್ಯಾಂಕ್ ಲೂಟಿ ಮಾಡ್ಲಕತ್ತರು, ಜನರು ಲೂಟಿ ಮಾಡ್ಲಕತ್ತರು, ಮನೆಗೆ ಬಿಜಾಪುರದಾಗ ನೋಡ್ಲಿಲ್ಲ ಎಂತ ಕಳತನ ಮಾಡ್ಲಕತ್ತರು. ಏನದು ಯಾವುದೇ ಇದೆಯಾ ಇಲಾಖೆ ಅನ್ನೋದು ಇದೆಯಾ? ಇದು
ಸಂಪೂರ್ಣ ಇಲ್ಲಿ ಹದಗೆಟ್ಟು ಹೋಗ್ಯದ ಇದು ನಮ್ಮ ರಾಜಕಾರಣದಲ್ಲಿ. ಸರ್ ಈಗ ಯತ್ನಾಳ್ ಬಣ ಮತ್ತೆ ದಯವಿಟ್ಟು ವಿಜೇಂದ್ರ ನಡೆಯಪ್ಪ, ಬಣ ನೀವು ಏನ್ ಹೇಳ್ತಾರೆ ಏನಂತಾರೆ? ಪಕ್ಷದ ಮೇಲೆ ಪರಿಣಾಮ ಬೀರ್ತದೆ. ನೋಡಿ, ನಾನು ಯಾರ ಪರವಾಗಿಯೂ ಇಲ್ಲ, ನಂದೇ ಒಂದತ್ ಹೇಳಿಲ್ಲ ನಾನು. ಓಕೆ. ನಾನು ಒಬ್ಬನೇ, ಯಾರ ಪರವಾಗಿನ ಇಲ್ಲ, ಯಾರ ಪರವಾಗಿಯೂ ನಾವು ವಕಾಲತ್ ಹಾಕುದಿಲ್ಲ. ಹೈಕಮಾಂಡ್ ನಿರ್ಣಯ ಹೈಕಮಾಂಡ್ ನಿರ್ಣಯ ಕೊನೆಯ ನಿರ್ಣಯ, ನಾನು ಒಬ್ಬನೇ. ನೋಡ್ರಿ ಸಾಕಿಲ್ಲ.